ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ IIMB ಕಡೆಯಿಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ? ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಹಾಗೆ ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕಡೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ? ನಿಮ್ದೇನು ಡಿಗ್ರಿ ಆಗಿದೆ, ನೀವು ಆರಾಮಾಗಿ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು. ಓಕೆ, ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಜಾಬ್ ನೋಟಿಫಿಕೇಶನ್ ಮಾಡಿರೋ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ಇದು ಒಂದು ಸಂಸ್ಥೆ ಬೆಂಗಳೂರಲ್ಲಿ ಇರುತ್ತೆ. ಓಕೆನಾ? ಈ ಸಂಸ್ಥೆ ಕಡೆಯಿಂದ ಏನಪ್ಪಾ ನಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಹಾಗೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ಅಸೋಸಿಯೇಟ್ ಏನಪ್ಪಾ ಅಂದ್ರೆ ಇದೊಂದು ಹುದ್ದೆ ಆಗಿರುತ್ತೆ. ಆ ಹುದ್ದೆಗೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ? ಆಮೇಲೆ ಟೋಟಲ್ ಹುದ್ದೆಗಳು ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ ಟೋಟಲ್ ಹುದ್ದೆಗಳು 2 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ? ಹಾಗೆ ಮುಂದಿನ ದಿನಗಳಲ್ಲಿ ಏನಪ್ಪಾ ಇದ್ರು ಏನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ವೇಕೆನ್ಸಿಗಳು ಜಾಸ್ತಿ ಆಗ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆನಾ? ಈಗ ಅಷ್ಟೇ ಏನಪ್ಪಾ ಅಂದ್ರೆ 2 ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೇನ ಇದು ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀ ಆಗಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಓಕೆನಾ? ನೀವು ಇಂಟ್ರೆಸ್ಟ್ ಇದ್ದರೆ ಕೂಡ ನೀವು ಆರಾಮಾಗಿ ಹಾಕ್ಬೋದು. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಉದ್ಯೋಗ ಸ್ಥಳ ಬಂದು ಇಲ್ಲಪ್ಪ ಅಂದ್ರೆ ನೀವು ಬೆಂಗಳೂರಲ್ಲಿ ನಿಮ್ದು ಲೊಕೇಶನ್ ಆಗಿರ್ತದೆ. ನೀವು ಅಲ್ಲಿ ಬಂದು ಕೆಲಸ ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ನೀವು ಯಾವುದೇ ಒಂದು ಪದವಿ ಮಾಡಿರ್ಬೋದು. ನಿಮ್ಗೆ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ. ನಿಮ್ದು ಏನಪ್ಪಾ ಅಂದ್ರೆ BA BCom BSc ಹಾಗೆ ಇಂಜಿನಿಯರ್ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಯಾವುದೇ ಒಂದು ಇನ್ನು ಶಾಸಕೋತ್ತರ ಪದವಿ ಮಾಡಿದ್ರೆ ಕೂಡ ನೀವು ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಅಂದ್ರೆ ಹೈಯರ್ ಗ್ರಾಜುಯೇಟ್ ಮಾಡಿದ್ರೆ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರ್ತೀರ. ಓಕೆನಾ? ಹಾಗಾಗಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಯಾವ ತರ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಓಕೆ, ಹಾಗೆ ನಿಷ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಈ ಜಾಬ್ ನಾವು ಸೆಲೆಕ್ಷನ್ ಆದ್ರೆ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದ್ರೆ ಸಂಬಳ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 30,000 ಏನಪ್ಪಾ ಅಂದ್ರೆ 32,000 ಏನಪ್ಪಾ ನಮಗೆ ಸಂಬಳ ಕೊಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಅರೌಂಡ್ ಏನಪ್ಪಾ ಅಂದ್ರೆ ನಿಮಗೆ 30,000 ಅಂದ್ರೆ ಕರೆಕ್ಟ್ ಆಗಿ ಕೈಗೆ ಬರುತ್ತೆ. ಹಾಗೆ DL HR ಹಾಗೆ ಟ್ರಾವೆಲ್ ಅಲೌನ್ಸ್ ಸೇರಿ ಏನಪ್ಪಾ ಸುಮಾರು ನಿಮಗೆ 45,000 ನಿಮಗೆ ಸಂಬಳ ಬರುತ್ತೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ನಿಷ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ ಅಂತ ಕೊಡಿದಪ್ಪ ನಿಮ್ಗೆ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ಏಜ್ ಆಗಿ ಇರ್ಬೇಕಪ್ಪ ಅಂದ್ರೆ ನಿಮ್ಗೆ ಯಾವುದೇ ತರ ಏಜ್ ರಿಲೆಕ್ಷನ್ ಕೊಟ್ಟಿಲ್ಲ. ಓಕೆ, ನಾನು ನಿಮ್ದು ಇಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದೆ ಇಷ್ಟು ನಿಮ್ಗೆ ಏಜ್ ಆಗಿರಕ್ಕಂಥದ್ದು. ನಿಮ್ಗೆ ಏನು 18 ಅಂದ್ರೆ 35 30 40 ವರ್ಷ ಒಳಗಿದೆ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡೋದು. ಓಕೆನಾ? ಇದು ಯಾವ ತರ ಮೆನ್ಷನ್ ಮಾಡಿಲ್ಲ, ಎಷ್ಟು ವಯಸ್ಸಾದ್ರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ. ನಾನು ಅವಾಗಲೇ ಹೇಳಿದಾಗಿ ಈ ಜಾಬ್ಗೆ ನೀವು ಯಾವುದೇ ತರ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ನೀವು ಫ್ರೀ ಆಗಿ ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಓಕೆ, ಹಾಗಾಗಿ ಸುಮ್ಮನೆ ಏನಪ್ಪಾ ಅಂದ್ರೆ ಜಸ್ಟ್ ಈ ಜಾಬ್ ಇಲ್ಲ ಅಂದ್ರೆ ಸುಮ್ಮನೆ ಅಪ್ಲೈ ಮಾಡಂತ ಅಪ್ಲೈ ಮಾಡಿ. ಓಕೆ, ನಿಮ್ಗೆ ಏನಾದ್ರು ಅಪ್ಲೈ ಮಾಡಕ್ ಗೊತ್ತಾಯಿಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಅಪ್ಲೈ ಮಾಡಕ್ಕಂತ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸಿ ಕೊಡ್ತೇನೆ. ಓಕೆನಾ? ಇದೊಂದು ಏನಪ್ಪಾ ಅಂದ್ರೆ ಪ್ಲಸ್ ಪಾಯಿಂಟ್. ನಿಮ್ಗೆ ಯಾವ ತರ ಯಾವುದೇ ಕೆಟಗರಿ ನೀವು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆನಾ? ಇದು ಫ್ರೀ ಆಗಿ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹಾಗೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಈ ಜಾಬ್ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಏನಪ್ಪಾ ಜಸ್ಟ್ ಏನಪ್ಪಾ ಅಂದ್ರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಸಾಕು. ನಿಮ್ಗೆ ಯಾವ ತರ ಲಿಖಿತ ಪರೀಕ್ಷೆ ಇರೋದಿಲ್ಲ. ನೀವು ಡೈರೆಕ್ಟ್ ಏನಪ್ಪಾ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಜಸ್ಟ್ ಏನಪ್ಪಾ ಸಂದರ್ಶನ ಇರುತ್ತೆ. ಅವರು ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ನಿಮ್ ಫೋನ್ ನಂಬರ್ ಇಲ್ಲಿ ಮೇಲೆ ಏನಪ್ಪಾ ಅಂದ್ರೆ ಇದು ಏನಪ್ಪಾ ಮೆಸೇಜ್ ಕಳಿಸ್ತಾರೆ. ಈ ದಿನ ನಿಮ್ಗೆ ಇಂಟರ್ವ್ಯೂ ಇದೆ ಹೋಗ್ಬೇಕಂತಂದು ಆ ಡೇಟ್ಗೆ ನೀವು ಹೋಗಿ ಇಂಟರ್ವ್ಯೂ ಕೊಟ್ರೆ ಸಾಕು. ಓಕೆನಾ? ಜಸ್ಟ್ ಇಂಟರ್ವ್ಯೂ ಅಷ್ಟೇ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ನಾನು ಈಗ ತಿಳ್ಕೊಳ್ತಾ ಅರ್ಜಿ ಪ್ರಾರಂಭ ದಿನಾಂಕ ಬಂದು ಎಷ್ಟಪ್ಪ ಅಂದ್ರೆ ಅರ್ಜಿ ಪ್ರಾರಂಭ ದಿನಾಂಕ 20/4/2026. ಅಂದ್ರೆ ಏನಪ್ಪಾ ಅಂದ್ರೆ ಅರ್ಜಿ ಪ್ರಮುಖ ಯಾವ ಸ್ಟಾರ್ಟ್ ಆಗಿದಪ್ಪ ಅಂದ್ರೆ ಲಾಸ್ಟ್ ಮಂತ್ 20ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ? ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ 4/5 ಅಂದ್ರೆ ಇದೇ ಮಂತ್ ಮೇ ಏನಪ್ಪಾ ಜೂನ್ ಮೇ ಏನಪ್ಪಾ ಅಂದ್ರೆ 4ನೇ ತಾರೀಕಿಂದು ಕೊನೆಯ ದಿನಾಂಕ ಆಗಿತ್ತು. ಓಕೆನಾ? ಇದೇನಪ್ಪಾ ಅಂದ್ರೆ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ 4 ಅಂತ ಮೆನ್ಷನ್ ಮಾಡಿದಿರಲ್ವ, ನಾನು ಆಫೀಷಿಯಲ್ ಚೆಕ್ ಮಾಡಿದೆ, ಇದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ನೀವು ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಓಕೆನಾ? ಇದಿಷ್ಟು ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಮತ್ತು ಕೊನೆಯ ದಿನಾಂಕ ಆಗಿತ್ತು. ಹಾಗೆ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಜಸ್ಟ್ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಲಿಂಕ್ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಫಸ್ಟ್ ರಿಜಿಸ್ಟರ್ ಆಗಬೇಕು. ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಿ ಆಮೇಲೆ ನಿಮಗೆ ಲಾಗಿನ್ ಐಡಿ ಬರುತ್ತೆ. ಆ ಲಾಗಿನ್ ಮುಖಾಂತರ ಲಾಗಿನ್ ಆಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೈ ಮಾಡಿ ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಓಕೆನಾ? ಯಾವುದೇ ತರ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ IBM ಕಡೆಯಿಂದ ನೇಮಕಾತಿ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈಗ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಷ್ಟೊತ್ತು ನನ್ನ ವಿಡಿಯೋಕ್ಕಾಗಿ ಧನ್ಯವಾದಗಳು.